ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ತುಮಕೂರಿನ ವಿಶ್ವಾಸ್ ಜ್ಯುವೆಲರ್ಸ್ ಅವರ ಟೀಮ್. ಇದು ಇವರು ಏನು ಅಭಿಮಾನಿಗೋಸ್ಕರ ಒಂದು ಬೃಹತ್ LED ಅನ್ನ ಹಾಕಿ ಇವತ್ತು ಇಡೀ ದಿನ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ರು. ಬೆಳಗ್ಗೆ RCBಗೋಸ್ಕರನೇ ಒಂದು ಹೋಮ ಹವನ ಎಲ್ಲ ಮಾಡಿದ್ರು. ಸೊ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಮ್ಯಾಚ್ ಗೆದ್ದಿದೆ, ಏನ್ ಹೇಳ್ತೀರಾ? ಸರ್ 18 ವರ್ಷದ ಕನಸು ಸರ್. ಜಿತೇಶ್ ಶರ್ಮಾ ಬಂದ್ರು ಒಂದು ಪಾಡ್ಕಾಸ್ಟ್ ಅಲ್ಲಿ RCBಗೆ ಕಪ್ ಗೆದ್ಕೊಡ್ತೀನಿ ಅಂತ ಹೇಳಿದ್ರು, ಮಾತು ಕೊಟ್ರು, ನಡ್ಕೊಂಡ್ರು. ಬಸ್ ಹೋಗ್ತಾ ಇರ್ಬೇಕಾದ್ರೆ ಕೃಣಾಲ್ ಪಾಂಡೆ ಹೇಳಿದ್ರು ಯಾರಿಗೋಸ್ಕರ ಗೆಲ್ತಿದ್ರು, ಅಭಿಮಾನಿಗಳಿಗೋಸ್ಕರ ಗೆಲ್ಬೇಕು ಅಂದ್ರು, ಗೆದ್ರು. ಜಾನಿ ಮೂರ್ತಿ ಅವ್ರು ಹೇಳ್ತಿರ್ತಾರೆ ಕಾಮೆಂಟ್ರಿ ಮಾಡ್ಬೇಕಾದ್ರೆ, ಮಕ್ಳು ಏನೇ ಮಾಡಿದ್ರು ತಂದೆ ತಾಯಿ ಯಾವತ್ತೂ ಬೆಂಡ್ ತಟ್ಟಿ ಸಪೋರ್ಟ್ ಮಾಡ್ತಾರೆ ಅಂತ. ಅದೇ ತರ ಅಭಿಮಾನಿಗಳು ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು DK ದ್ರೋಣಂತರ ನಿಂತು ಗೆಲ್ಲಿಸ್ಕೊಟ್ಟವ್ರೆ ಸರ್. ಹಿಂದೆ ಸರ್ ಈ ಖುಷಿಗೆ ಏನು ಹೇಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಆದ್ರೂ ಒಂದು ಏಟರ್ಸ್ ಕೇಳ್ತೀನಿ, ಸೋತ್ರು ಗೆದ್ರು RCB ನಮ್ದೇನೆ. ಇವತ್ತು RCB ಗೆದ್ದಿರೋದ್ರಿಂದ ನಮ್ಗಾಗ ಖುಷಿ ಇನ್ಯಾವತ್ತು ಎಲ್ಲೂ ಸಿಗಲ್ಲ ಸರ್. ಅದು ಸರ್ ಒಂದೇ ಹೇಳ್ತೀನಿ, ಗೆಲ್ತಾ ಇದ್ರೆ ಮಂದಹಾಸ, ಸೋತ್ ಗೆದ್ರೆ ಇತಿಹಾಸ. ಇವತ್ತು ಇತಿಹಾಸ ಬರ್ದಿದ್ದಾರೆ RCB. ಈ ಸಲ ಕಪ್ ನಮ್ದು. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ನಮ್ಮ RCB ಅವರು ಮತ್ತೆ ಉಸಿರು ತಂದ್ಕೊಟ್ಟಿದ್ದಾರೆ. ಸೋತ್ರು ಗೆದ್ರು RCB. ಥ್ಯಾಂಕ್ ಯು. ಇದೇ ಹಬ್ಬ ಸರ್, RCB ವಿನ್ ಆಯ್ತು. ಹಬ್ಬನೇ ಅಂದ್ರೆ ಖುಷಿ ಅಲ್ವಾ ಸರ್? 2010 ನಾನೊಂದು ಹಾಡು ಮಾಡಿದ್ದೆ, ಈ ಸಲ ಕಪ್ಪು ನಮ್ದೆ. 8 ವರ್ಷ ಆದ್ಮೇಲೆ ಇವತ್ತು 15 ವರ್ಷ ಆದ್ಮೇಲೆ ಗೆದ್ದಿರೋದು, ನನ್ನ ಖುಷಿನೇ ಬೇರೆ ಸರ್. ಸೂಪರ್ ಸರ್. RCB 18ನೇ ವರ್ಷಕ್ಕೆ ಗೆದ್ದಿದೆ, ಒಂದು ಟೀನೇಜ್ ಅಲ್ಲಿ ಗೆದ್ದಿದೆ, ಇನ್ನೂ ದೊಡ್ಡದಾಗ್ತಾ ಇದೆ, ದೊಡ್ಡದಾಗಿ ಬೆಳೆಯುತ್ತೆ RCB. ಸರ್, ನಾನೊಂದು ಹೇಳಕ್ ಇಷ್ಟಪಡ್ತೀನಿ, ಇವತ್ತಿಂದ ವಿಶ್ವಾಸ್ ಅವರಿಂದಾನೇ ಈ ತುಮಕೂರಿನಲ್ಲಿ ಈ ಹಬ್ಬ ಆಗ್ತಾ ಇರೋದು. ಇದನ್ನ ಬೇಕಾದ್ರೆ ಬೆಳಗ್ಗೆ ಪೇಪರಲ್ಲಿ ನೋಡಿ, ನೀವು ಮಾಧ್ಯಮದಲ್ಲಿ ನೋಡಿ, ವಿಶ್ವಾಸದವರಿಂದಾನೇ, ಯಾರು ಹೇಳಿ, ವಿಶ್ವಾಸ್ ಅವರಿಂದಾನೇ ಈ ಹಬ್ಬ ಆಗ್ತಾ ಇರೋದು. ಮೊದಲಿಗೆಲ್ಲ ಏನ್ ಗೊತ್ತಾ, ಮಾಧ್ಯಮ ಇರಲಿಲ್ಲ. ಆಮೇಲೆ ಇವತ್ತಿನ ದಿನ ಬಂದಿರೋದು ಯಾರಿಂದ? ವಿಶ್ವಾಸ್ ಅವರಿಂದ. ವಿಶ್ವಾಸ್ ಅವರಿಂದಾನೇ ಇವತ್ತಿಗೆ ತುಮಕೂರಿಂದ RCB ವಿನ್ ಆಗಿರೋದು. RCB ವಿನ್ ಆಗಿರೋದು ವಿಶ್ವಾಸ್ ಅವರಿಂದಾನೇ ಸರ್. ಇಡೀ ಸರ್, ದ ಕರ್ಸ್ ಆಫ್ 18 years ಇಸ್ ಓವರ್. ಈ ಸಲ ಕಪ್ ನಮ್ದು ಅಂತ ಹೇಳಿದ್ ಮುಗೀತು. ಇನ್ಮೇಲಿಂದ ಎಲ್ಲ ಸಲಿನೂ ಕಪ್ ನಮ್ದೇ. ಅಭಿಮಾನಿಗಳ ಮಾತಾಗಿರುವಂಥದ್ದು. ಈ ಸರಿ 18 ವರ್ಷಗಳ ಕನಸು ನನಸಾಗಿರುವಂಥದ್ದು. ಈ ಸರಿ ಮಾತ್ರ ಅಲ್ಲ, ಇನ್ನು ಮುಂದೆನೂ ಕೂಡ. ರವಿ ಅವರು ನಮ್ಮ ಜೊತೆ ತುಮಕೂರಿನಿಂದ ಜಾಯಿನ್ ಆಗಿದ್ದಾರೆ. ರವಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಹೆಂಗ್ ನಡೀತಾ ಇದೆ ಸರ್ ಸೆಲೆಬ್ರೇಷನ್? ಅದನ್ನ ಹೇಳಿ ಸರ್ ಫಸ್ಟ್. ತುಂಬಾ ಚೆನ್ನಾಗಿದೆ ಸರ್. ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದನ್ನ ಹೇಳ್ಬೇಕು ತಾನೆ ಸರ್? ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ನಾವು ಇಲ್ಲೆಲ್ಲ ರೋಡಲ್ಲಿ ಪಟಾಕಿ ಹೊಡೆದಿವಿ ಸರ್. ಸೂಪರ್ ಸೂಪರ್. 18 ವರ್ಷ ಬೇಕಾಯ್ತು ರವಿ ಅವರೇ RCB ಗೆಲ್ಲೋದಕ್ಕೆ. RCB ಗೆಲ್ಲೋದಕ್ಕೆ 18 ವರ್ಷ ಬೇಕಾಯ್ತು ಕಪ್ ಗೆಲ್ಲೋದಕ್ಕೆ. ಸೊ ಇವತ್ತು ಆ ಕ್ಷಣ ನಮ್ದು. ಸೊ ನಿಮ್ಮ ಖುಷಿ ಕ್ಷಣವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಹೌದು ಸರ್, ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತಿನ ಅಭಿಮಾನಿಗಳು ಇವತ್ತು ಏನೇನ್ ಪೂಜೆ ಮಾಡಿದ್ದಾರೆ, ಏನೇನ್ ಇದ್ ಮಾಡಿದ್ದಾರೆ, ಅದಕ್ಕೆ ಅದೇ ಇವತ್ತು ಸರ್ ಕಪ್ಪು ನಮ್ದು. 18 ವರ್ಷದಿಂದ ಈ ಕಪ್ಗೋಸ್ಕರ ಕಾಯ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಸೊ ಇವತ್ತು ಈ ಕಪ್ ನಮ್ದಾಗಿದೆ. ಗೊತ್ತಿರ್ಲಿಲ್ಲ, ಇನ್ನೇ ಮಲಗಿಲ್ಲ ಅವನು, ಇನ್ನ ನೋಡ್ತಾ ಇದ್ದಾನೆ. ಅವ್ನಿಗೆ ಇನ್ನ ತುಂಬಾ ಖುಷಿ ಸರ್. ಇನ್ನ ಯಾರು ಮಲಗೋದು ಇಲ್ಲ ಇವತ್ತೆಲ್ಲ ಬಿಡಿ. ಇವತ್ತೇ ನಮ್ಗೆ ಆಕ್ಚುಲಿ ಮತ್ತೊಂದ್ ಸರ್ತಿ ಶಿವರಾತ್ರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಎಲ್ರು, ಅಲ್ವಾ? ಎಲ್ಲ ಸರ್, ಕರ್ನಾಟಕದಲ್ಲಿ ಹೊಸ ಹಬ್ಬ ಸರ್. ಇವತ್ತು ಇಡೀ ಕರ್ನಾಟಕಕ್ಕೆ ಶಿವರಾತ್ರಿ. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ ಮಾತಾಡಿದಕ್ಕೆ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.